ಹೇಳಪ್ಪ. ಕೊನೆ ಆಸೆ ತೀರ್ಸಾಯ್ತು. ಕರೆಕ್ಟ್ ಮಗ. ಆ ಹುಡುಗಿ ಹ್ಯಾಪಿ ಆಗಿದ್ದಾಳಲ್ವಾ? ಹೌದು. ಮತ್ತೆ ಏನಕ್ಕೆ ಸಾಯ್ತಾ ಇದ್ದಾಳಂತೆ? ಲವ್ ಫೇಲ್ಯೂರ್ ನಿಂತರ. ಲವ್ ಫೇಲಿಯರ್ ಆದ್ರೆ ಏನಕ್ಕೆ ಸಾಯ್ಬೇಕು? ಈ ಮತ್ ನೀನ್ ಕೇಳ್ತಾ ಇದ್ಯಾ? ಸಾಯಕ್ 100 ಕಾರಣ ಇದ್ ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಬ್ರದರ್. ಹಾಯ್ 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 ಹಾಯ್. ಅದು ಸಾಯಕ್ಕೆ 100 ಕಾರಣ ಅಲ್ಲ, 1000 ಕಾರಣಗಳಿರುತ್ತೆ. ಇಷ್ಟಕ್ಕೂ ನಿಮ್ಮಲ್ಲಿ ಸಾಯ್ಬೇಕು ಅಂದುಕೊಂಡಿರೋರು ಯಾರು? 3 ಜನ. 3 ಜನನಾ? 1 2 ಇಲ್ಲಿದೆ, 3rd ಎಲ್ಲಿ? ಬರ್ತಾರ. ಬರ್ಲಿ. ನಿಮ್ಮ 3 ಸೇರಿ ನನ್ನ ಸೇರಿಸ್ಕೊಂಡ್ರೆ 4 ಜನ ಆಗುತ್ತೆ. ಪ್ಲೀಸ್ ಈ ಆಟಕ್ಕೆ ನನ್ನ ಸೇರಿಸ್ಕೊಳ್ರ. ಅಯ್ಯೋ ಹಂಗ ಹೇಳ್ಬಿಡ್ರ. ಇಡೀ ಸಿಟಿನ ಆಟೋ ಹಾಕೊಂಡು 1 ವಾರದಿಂದ ಹುಡುಕ್ತಾ ಇದೀನಿ, ನನ್ನ ಜೊತೆ ಅವನ ಸಾಯಕ್ ಬರ್ತಾನ ಅಂತ. ಒಬ್ಬನು ನನ್ನ ಜೊತೆ ಸಾಯಕ್ ರೆಡಿ ಇಲ್ಲ. ಪ್ಲೀಸ್ ಹೇಳ್ಕೊಡ್ರಲ್ಲ. ಇಷ್ಟಕ್ಕೂ ನೀನಾಗ ಸಾಯ್ಬೇಕು ಅನ್ಕೊಂಡಿದ್ಯಾ? ಅದೊಂದು ದೊಡ್ಡ ಕತೆ. ಚಿಕ್ಕದ್ ಮಾಡಿ ಹೇಳು. ಹೇಳ್ತೀನಿ. ನನ್ನ ಗರ್ಲ್ ಫ್ರೆಂಡ್ ನನ್ನ ಲವ್ ಮಾಡಲ್ಲ ಅನ್ಬಿಟ್ಲು. ಸಾಯ್ತೀನಿ ಅಂತ ಸಾಯಿ ಅನ್ಬಿಟ್ಲು. ಏನ್ ಮಾಡ್ಲಿ, ಅದಕ್ಕೆ ಅವಳು ಕಣ್ಮುಂದೆ ಒಂದ್ಸಲಿ ಸತ್ತು ತೋರ್ಸೋಣ ಅಂತ. ಸತ್ತಾದ್ಮೇಲೆ ಏನೋ ತೋರ್ಸೋದ್ ಬದ್ನೇಕಾಯಿ. ಕರೆಕ್ಟ್. ಹೌದಾ? Hi guys. ಹಾಯ್. ಹೂ ಇಸ್ ದಿಸ್ ಗರ್ಲ್? Hey, who's this guy? ಅದು ಐ ಆಮ್ ಕೃಷ್ಣ ಫ್ರಮ್ ಕೃಷ್ಣಗಿರಿ, ರೂರಲ್ ಸೈಡ್. ಯುವರ್ ನ್ಯೂ ಸೂಸೈಡ್ ಪಾರ್ಟ್ನರ್. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ. Okay guys, I am very happy to join with you guys. Next minute we are going to die. Let's just celebrate the party. Okay. 3 ಬಿರಿಯಾನಿ. ಅಯ್ಯೋ ನನಗೆ 4 ಬಿರಿಯಾನಿ ತಿಂದು ಸಾಯಿ. ಒಂದು 5 ಕೊಟ್ಟಿರಪ್ಪ, ಎಕ್ಸ್ಟ್ರಾ ಇರ್ಲಿ. ಆಗೋಗ್ಬಿಟ್ರೆ ದುಡ್ಡಿದೆ ತಾನಪ್ಪ. ಇದೇನ ಮನೆ? ಇದೆ. ಯಾಕ್ರೋ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ? ಇಷ್ಟು ವರ್ಷ ಖುಷಿಯಾಗಿದ್ವಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಸಾಯ್ತಾ ಇದೀವಲ್ಲ, ಅದಕ್ಕೆ. ಲೇ, ಎಲ್ಲೋ ಖುಷಿಯಾಗಿದ್ವಿ, ಇಷ್ಟು ದಿವಸ ಶೋಕವಾಗಿದ್ವಿ, ಇವಾಗ ಸಂತೋಷವಾಗಿ ಸಾಯ್ತೀವಿ ಅಂತ ಹೇಳ. ಚಿಂಪಾಂಜಿ ಸುಮ್ಮನೆ. ಇಲ್ಲೊಬ್ಬ ವಾಚ್ಮನ್ ಇರ್ತಾನೆ, ಅವ್ನಿಗೆ ಹೇಳಿರ್ತೀನಿ ನೀವು ಹೋಗ ಅಲ್ಲಿರಿ ಅಂತ ಹೇಳಿದ್ರಲ್ಲ ಬಸಣ್ಣ ಸಾಹೇಬ್ರು. ಯಾರು ಕಾಣ್ತಿಲ್ವೇ? ಯಾರು ನೀವು? ನೋಡ್ರ ಕಾರಂದಿ ತರ ನುಗ್ತಾವನೆ ಅವನೇನಾ? ಯಾರು ನೀವು? ಒಳಗೆ ಹೇಗೆ ಬಂದ್ರೆ? ಗೇಟ್ ನ ಓಪನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಬಸವಣ್ಣವ್ರು ಫೋನ್ ಮಾಡಿರಲ್ವಾ 3 ಜನ ಬರ್ತಾರೆ ಅಂತ? ಆ 3 ಜನ ನಾವೇ. ಅವರು 3 ಜನ ಅಂತ ಹೇಳಿದ್ರು, ಇಲ್ಲಿ 4 ಜನ ಇದ್ದೀರಲ್ಲ. ಸಾರಿ, ಆ ಲಾಸ್ಟ್ ಇದ್ರೆ ಮೋಟ್ ಪೀಸು, ಅದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಮನುಷ್ಯ ಅಂತ ಉಳ್ಕೊಂಡ್ರು ನಮ್ಮ 3 ಜನ. ಏನೇ ಹೇಳಿದ್ರು ಒಳಗ್ ಬಿಡಲ್ಲ. ಒಳಗ್ ಬಿಡಲ್ಲ. ದೊಡ್ಡ ಮನುಷ್ಯ, ಅವ್ನ ಜವಾಬ್ದಾರಿ ಇರಲ್ಲ. ಅವ್ನ ಹೇಳ್ದಂಗೆ ಕೇಳ್ರ, ಹೋಗ್ರ ಆಚೆಗೆ, ಹೋಗ್ರ ಅಂದ್ರೆ ಹೋಗ್ರ. ಯಾಕಣ್ಣ ನೀನ್ ಬೇಜಾರ್ ಮಾಡ್ಕೊಂತ? ಏನಣ್ಣ ಇವಾಗ ನಿನ್ನ ಹೆಸರು? ಸೂರ್ಯ. ಅಲ್ಲಿ ನೋಡಿ ಚಂದ್ರನ ನೋಡ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಹತ್ತ ಇದ್ದಾನೆ. ನಾನು 3 times ಓಡ್ ಬಂದಿದ್ದೀನಿ. ನೀನ್ ಹೋಗಿದ್ದಾಗೆ ಒಂದ್ಸಲ ಯಾರು ಹೋಗೋದ್ ಬೇಡ. ನೋಡ್ತಾರಣ್ಣ, ಹೋಗ್ಬೋದು. ನೋಡ್ತಾರೆ. ಅವನ್ ಏನ್ ಹೇಳ್ದ? ನಾನ್ ಏನ್ ಅರ್ಥ ಮಾಡ್ಕೊಂಡೆ? 1 ಹುಡುಗಿ 3 ಹುಡುಗರು. ದೇವ್ರೇ, ಇಂಥ ಒಂದು ದೊಡ್ಡ ಮನೆಯಲ್ಲಿ ನಾವು ಸಹಾಯಕ್ಕೆ ಬಂದಿರೋದು ನಮ್ಮ ಪುಣ್ಯ. ನೋಡಿ, ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಹೇಳ್ತೀನಿ. ಈ ಮನೆಯಲ್ಲಿ 3 ಜನ ಸತ್ತಿದ್ದಾರೆ. ಒಬ್ಬ ನೇಣು ಹಾಕೊಂಡು ಸತ್ತೋಗ್ಬಿಟ್ಟ.
ಇನ್ನೊಬ್ಬ ವಿಷ ಕುಡಿದು ಸತ್ತೋಗ್ಬಿಟ್ಟ. ಒಂದು ಹುಡುಗಿ ಚಾಕು ತಗೊಂಡು ಕಚಕ್ ಅಂತ ಅವಳೆ ಚುಚ್ಕೊಂಡು ಸತ್ತೋಗ್ಬಿಟ್ಲು. ಏಯ್ ರೋಡ್ ರೋಲರ್ ಬಾರ ಇಲ್ಲಿ. ಏನೋ ಏಯ್ ಯಾಕೋ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಭಯ ಬೀಳಿಸ್ತಾ ಇದ್ಯಾ? ಜುಮ್ ಜುಮ್ ಮಾಮ, ಹಾ. ಈ ಗೆಸ್ಟ್ ಹೌಸು 3 ಜನ ಸಾಯಿಸಿ ತುಂಬಾ ಫೇಮಸ್ ಆಗಿದೆ. 12 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ದೆವ್ವಗಳಾಗಿ ಈ ಗೆಸ್ಟ್ ಹೌಸ್ ನ ಸುತ್ತಾನೇ ಇರ್ತಾರೆ. ಹೇ ಗುಂಡು ಮಾಮ, ಮೋಸ್ಟ್ಲಿ ಅದು ಅವ್ರ ವಾಕಿಂಗ್ ಟೈಮ್ ಇರಬೇಕು. ಮುಚ್ಕೊಂಡಿರು. ಅದಕ್ಕೆ ನಿಮ್ಗೆ ಇದು ಸೇಫ್ ಜಾಗ ಅಲ್ಲ. ಹೊಡೆ ಹೊಡೆ, ನಿಮ್ಮ ಒಳಗೆ ಕೆಲ್ಸ ಹೊಡೆ, ಹೊಡೆ ಅಲ್ಲ. ಅತ್ತೇರಿಕೆ ನಾವು ಹೋಗಕ್ಕೆ ಕಣ್ಣ ಇಲ್ಲಿಗೆ ಬಂದಿರೋದು. ಒಂದ್ ಕೆಲಸ ಮಾಡ, 12 ಗಂಟೆ ರಾತ್ರಿಗೆ ಇಲ್ಲಿಗೆ ಬಾ. 3 ದೇವ ಏನು 7 ದೇವ ತೋರಿಸ್ತೀವಿ. ನೀನು ಓಕೆ ಅಂದ್ರೆ 9 ದೇವ ತೋರಿಸ್ತೀವಿ. ಓಕೆನಾ? ಅಮಾವಾಸ್ಯೆ ನಿಂತ್ಕೋ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಇವನು ನಮ್ಮ ಗೆಸ್ಟ್ ಹೌಸ್ ನ ಆಳು. ಮನುಷ್ಯರಿಗಿಂತ ದೆವ್ವಗಳ ಜೊತೆನೆ ಮಾತಾಡೋದು, ಆತ್ಮಗಳ ಜೊತೆನೆ ಹಾರಾಡೋದು. ಚಂದು ದೆವ್ವ ಅಂತ ಹೇಳ್ತಿದ್ದಾರೆ, ನಿಜನಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನೀನ್ ಇಲ್ಲಿ ಇದ್ಮೇಲೆ ಅವು ನಿನ್ ಜೊತೆ ಇರ್ಲೇಬೇಕು. ಸೈಡಿಗೆ ಹೋಗ. ಇವನೇ ದೆವ್ವ ಇದ್ದಂಗ ಅವನೇ. ನಮ್ಗೆ ಹೇಳಕ್ ಬಂದವನಿ. ದೆವ್ವಗಳನ್ನು ನೋಡ್ತೀರಾ, ಅನುಭವಿಸ್ತೀರಾ. ನಾನು ಸೂಸೈಡ್ ಮಾಡ್ಕೊಳ್ಳೋದಂದ್ರೆ ಏನು, ನನಗೆ ಅಸಹ್ಯ ಆಗ್ತಾ ಇದೆ. ನನ್ನ ಲವ್ವೇ ಫೇಲಿಯರ್ ಆದಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಯಾಕೆ? ನಾನು ಡಿಸೈಡ್ ಮಾಡಿರೋದೇ ಕರೆಕ್ಟ್. ಸೂಪರ್ ಆಗಿದೆ ರೂಮು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾಕೆ ಡೋರ್ ಕ್ಲೋಸ್ ಮಾಡ್ತಾ ಇದ್ಯಾ? ನಂಗೆ ಭಯ ಆಗತ್ತೆ. ಯಾಕೆ ನೋಡ್ತಿದ್ಯಾ? ಹತ್ರ ಬರ್ಬೇಡ ನೋಡು, ನಂಗೆ ಭಯ ಆಗತ್ತೆ. ಕೂಗ್ಬಿಡ್ತೀನಿ. ಐಶೋ, ಚಂದು. ಅವ್ರ ಕೆಲ್ಸ ಅವ್ರಿಗೆ, ನಮ್ ಕೆಲ್ಸ ನಮ್ಗೆ. ನಾನು ಇಷ್ಟಿನ ತಡ್ಕೊಂಡಿದ್ದೆ, ಇನ್ ತಡ್ಕೊಳಕ್ ಆಗಲ್ಲ. ನಾನ್ ತೋರಿಸ್ಲೇಬೇಕು, ನಾನು ನೋಡ್ಲೇಬೇಕು. ನೋಡು, ಬೆಳಿಗ್ಗೆ ನಾನು ಶರ್ಟ್ ಮೇಲೆ ಕಣ್ಣಾಗ್ದೆ ಓಕೆ, ಇವತ್ತು ನಿಕ್ಕರ್ ಮೇಲೆ ಕಣ್ಣಾಗ್ತಿದೆ. ಯಾಕೆ? ಮೋಸ್ಟ್ಲಿ ಆ ತರದವನೇ ಇರ್ಬೇಕು. ನೀನ್ ಯಾವ ತರದವನು ಅಂತ ಅದು ಅನ್ಕೋ, ಅಂದ್ರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು. ಯಾರಿಗೂ ಗೊತ್ತಾಗಬಾರ್ದು. ನನ್ನ ಆಸೆ ಕಟ್ಟಿ ಹೊಡೆದು ಚಿಮ್ಮುತ್ತಾ ಇದೆ. ಮೈಂಡ್ ಬ್ಲಾಕ್ ಆಗ್ತಾ ಇದೆ. ನಾನು ತೋರಿಸ್ಲೇಬೇಕು. ನೋಡೋ ನೋಡೋ ಪ್ಲೀಸ್. ಬೇಡ. ನೋಡೋ ಚೆನ್ನಾಗಿ ನೋಡ್ಕೋ. ತಲೆ ಕೆರಿತಾ ಇದ್ದ ನನಗೆ. ವಿಗ್ಗ ನನ್ನ ಮಗನೇ, ಕೂದ್ಲಿದ್ದು ಯಾಕೆ ವಿಗ್ ಹಾಕೊಂಡಿದ್ಯಾ? ಇದರಿಂದ ದೊಡ್ಡ ಕಥೆನೇ ಇದೆ ಗುರು. ನನ್ನ ದವ್ವ ಗೌರಿ ಇದಲ್ಲ, ಅವಳು ಈ ವಿಗ್ನ ನೋಡಿನೇ ನನ್ನ ಲವ್ ಮಾಡಿದ್ದು. ಅದಕ್ಕೆ ಜೋಪಾನವಾಗಿ ಅಲ್ಲ ಕಣೋ, ಈಗ ಅವಳು ಕೈ ಕೊಟ್ಲಲ್ಲ. ಅವಳು ಕೈ ಕೊಟ್ಬಿಟ್ರೆ ಈ ವಿಗಿಲ್ದ ನಾನು ಸತ್ತೋಗ್ಬಿಟ್ಟೆ ಅನ್ಕೋ. ಪೇಪರ್ ಅಲ್ಲಿ ನನ್ನ ಫೋಟೋ ನೋಡಿ ನಾನಲ್ಲ ಅಂತ ಅವಳು ಅನ್ಕೊಂಡ್ಬಿಟ್ರೆ ನಾನ್ ಸಾಯಕ್ ಒಂದು ಅರ್ಥನೇ ಇರಲ್ವಲ್ಲ. ಅದಕ್ಕೆ ವಿಘ್ನ 8 ವರ್ಷದಿಂದ ಗಂಟೆ ಕಾಯ್ತಿದ್ದೀನಪ್ಪ. ಹೋಗು, ಸತ್ತಿಲಿ ವಾಸನೆ ಬರ್ತಾ ಇದೆಯಾ? ಹೋಗಿ ಸ್ನಾನ ಮಾಡ್ಕೋರೋಗು, ಹೋಗು. ಈ ವಾಸನೆ ಬರ್ತದೆ ನಂದಲ್ಲ. ಈ ವಿಗಿದ್ದು 1 ವಾರ ಆಯ್ತು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇಬ್ರು ಒಟ್ಟಿಗೆ ಮಲ್ಕೊಳ್ಳೋಣ. ಅಪ್ಪ ಶಿವ, ಬಾ ಒಟ್ಟಿಗೆ ಸ್ನಾನ ಮಾಡೋಣ. ಏನು ಮಗನ ಜೊತೆ ಬಾತ್ರೂಮ್ಗೆ ಹೋಗ್ಬಿಟ್ರೆ ಬಾತ್ರೂಮ್ನೇ ಬೆಡ್ರೂಮ್ ಮಾಡ್ಬಿಡ್ತಾನೆ.
ಹುಷಾರಾಗಿರ್ಬೇಕು ಇವನ ಹತ್ರ. ಏ ಮಕ್ಕಡೆ ಮಲ್ಕೋಬೇಡ, ಜನ ಸರಿ ಇಲ್ಲ.